ಮೊದಲ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಬಟ್ ಹಬ್ಬದ ಆಚರಣೆಗೂ ಮೊದಲು ತಾಯಿಯನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಬ್ಬ ಆಚರಣೆಗೂ ಮುನ್ನ ತಾಯಿ ಭೇಟಿಗೆ ಮುಂದಾಗಿದ್ದಾರೆ. ತೋಟಕ್ಕೆ ಹೋಗುವ ಮುನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಾಯಿ ಮೀನಮ್ಮ ಆರೋಗ್ಯ ವಿಚಾರಿಸುವುದಕ್ಕೆ ನಟ ದರ್ಶನ್ ಹೋಗಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಸಂಕ್ರಾಂತಿಯ ಆಚರಣೆ ಮಾಡಲಿದ್ದಾರೆ. ಕಾರಣ ಅವರ ನೆಚ್ಚಿನ ಪ್ರಾಣಿಗಳು ಕೂಡ ಅದೇ ಫಾರ್ಮ್ ಹೌಸ್ನಲ್ಲಿ ಇರೋದ್ರಿಂದ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕೋರ್ಟ್ ಹತ್ರ ಅನುಮತಿ ಪಡೆದುಕೊಂಡಿದ್ದವರು. ಇಲ್ಲ ಮೈಸೂರಿಗೆ ಹೋಗಲೇಬೇಕು, ಫಾರ್ಮ್ ಹೌಸಲ್ಲಿ ಈ ರೀತಿ ಮೂಕ ಪ್ರಾಣಿಗಳಿದೆ, ಹಬ್ಬದ ಆಚರಣೆ, ಈ ಎಲ್ಲ ಕಾರಣಗಳನ್ನು ನೀಡಿ ಮತ್ತಷ್ಟು ಅವಕಾಶ ಪಡೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ. ಬಟ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಹೋಗೋಕ್ಕೂ ಮುನ್ನ ತಾಯಿಯನ್ನ ಭೇಟಿಯಾಗಿದ್ದಾರೆ. ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀನಿ. ನಟ ದರ್ಶನ್ ತಾಯಿಯ ಭೇಟಿಗೆ ಹೋಗಿರುವ ದೃಶ್ಯ ಇದು. ಇಲ್ಲಿಂದ ನೇರವಾಗಿ ತಮ್ಮ ಫಾರ್ಮ್ ಹೌಸ್ ಕಡೆಗೆ ಹೋಗ್ತಾರೆ. ಮೊದಲ ಹಬ್ಬ ಇವತ್ತು ಸಂಕ್ರಾಂತಿ. ಜೈಲಿಂದ ಆಚೆ ಬಂದ ಬಳಿಕ ಹಾಗಾಗಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಕುರ್ಚಿಗಾಗಿ ಗುದ್ದಾಟ. ಮೊದಲ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಬಟ್ ಹಬ್ಬದ ಆಚರಣೆಗೂ ಮೊದಲು ತಾಯಿಯನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಬ್ಬ ಆಚರಣೆಗೂ ಮುನ್ನ ತಾಯಿ ಭೇಟಿಗೆ ಮುಂದಾಗಿದ್ದಾರೆ. ತೋಟಕ್ಕೆ ಹೋಗುವ ಮುನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಾಯಿ ಮೀನಮ್ಮ ಆರೋಗ್ಯ ವಿಚಾರಿಸುವುದಕ್ಕೆ ನಟ ದರ್ಶನ್ ಹೋಗಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಸಂಕ್ರಾಂತಿಯ ಆಚರಣೆ ಮಾಡಲಿದ್ದಾರೆ. ಕಾರಣ ಅವರ ನೆಚ್ಚಿನ ಪ್ರಾಣಿಗಳು ಕೂಡ ಅದೇ ಫಾರ್ಮ್ ಹೌಸ್ನಲ್ಲಿ ಇರೋದ್ರಿಂದ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕೋರ್ಟ್ ಹತ್ರ ಅನುಮತಿ ಪಡೆದುಕೊಂಡಿದ್ದವರು. ಇಲ್ಲ ಮೈಸೂರಿಗೆ ಹೋಗಲೇಬೇಕು, ಫಾರ್ಮ್ ಹೌಸಲ್ಲಿ ಈ ರೀತಿ ಮೂಕ ಪ್ರಾಣಿಗಳಿದೆ, ಹಬ್ಬದ ಆಚರಣೆ, ಈ ಎಲ್ಲ ಕಾರಣಗಳನ್ನು ನೀಡಿ ಮತ್ತಷ್ಟು ಅವಕಾಶ ಪಡೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ. ಬಟ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಹೋಗೋಕ್ಕೂ ಮುನ್ನ ತಾಯಿಯನ್ನ ಭೇಟಿಯಾಗಿದ್ದಾರೆ. ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀನಿ. ನಟ ದರ್ಶನ್ ತಾಯಿಯ ಭೇಟಿಗೆ ಹೋಗಿರುವ ದೃಶ್ಯ ಇದು. ಇಲ್ಲಿಂದ ನೇರವಾಗಿ ತಮ್ಮ ಫಾರ್ಮ್ ಹೌಸ್ ಕಡೆಗೆ ಹೋಗ್ತಾರೆ. ಮೊದಲ ಹಬ್ಬ ಇವತ್ತು ಸಂಕ್ರಾಂತಿ. ಜೈಲಿಂದ ಆಚೆ ಬಂದ ಬಳಿಕ ಹಾಗಾಗಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಕುರ್ಚಿಗಾಗಿ ಗುದ್ದಾಟ. ಮೊದಲ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಬಟ್ ಹಬ್ಬದ ಆಚರಣೆಗೂ ಮೊದಲು ತಾಯಿಯನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಬ್ಬ ಆಚರಣೆಗೂ ಮುನ್ನ ತಾಯಿ ಭೇಟಿಗೆ ಮುಂದಾಗಿದ್ದಾರೆ. ತೋಟಕ್ಕೆ ಹೋಗುವ ಮುನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಾಯಿ ಮೀನಮ್ಮ ಆರೋಗ್ಯ ವಿಚಾರಿಸುವುದಕ್ಕೆ ನಟ ದರ್ಶನ್ ಹೋಗಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಸಂಕ್ರಾಂತಿಯ ಆಚರಣೆ ಮಾಡಲಿದ್ದಾರೆ. ಕಾರಣ ಅವರ ನೆಚ್ಚಿನ ಪ್ರಾಣಿಗಳು ಕೂಡ ಅದೇ ಫಾರ್ಮ್ ಹೌಸ್ನಲ್ಲಿ ಇರೋದ್ರಿಂದ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕೋರ್ಟ್ ಹತ್ರ ಅನುಮತಿ ಪಡೆದುಕೊಂಡಿದ್ದವರು. ಇಲ್ಲ ಮೈಸೂರಿಗೆ ಹೋಗಲೇಬೇಕು, ಫಾರ್ಮ್ ಹೌಸಲ್ಲಿ ಈ ರೀತಿ ಮೂಕ ಪ್ರಾಣಿಗಳಿದೆ, ಹಬ್ಬದ ಆಚರಣೆ, ಈ ಎಲ್ಲ ಕಾರಣಗಳನ್ನು ನೀಡಿ ಮತ್ತಷ್ಟು ಅವಕಾಶ ಪಡೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ. ಬಟ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಹೋಗೋಕ್ಕೂ ಮುನ್ನ ತಾಯಿಯನ್ನ ಭೇಟಿಯಾಗಿದ್ದಾರೆ. ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀನಿ. ನಟ ದರ್ಶನ್ ತಾಯಿಯ ಭೇಟಿಗೆ ಹೋಗಿರುವ ದೃಶ್ಯ ಇದು. ಇಲ್ಲಿಂದ ನೇರವಾಗಿ ತಮ್ಮ ಫಾರ್ಮ್ ಹೌಸ್ ಕಡೆಗೆ ಹೋಗ್ತಾರೆ. ಮೊದಲ ಹಬ್ಬ ಇವತ್ತು ಸಂಕ್ರಾಂತಿ. ಜೈಲಿಂದ ಆಚೆ ಬಂದ ಬಳಿಕ ಹಾಗಾಗಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಕುರ್ಚಿಗಾಗಿ ಗುದ್ದಾಟ. ಮೊದಲ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಬಟ್ ಹಬ್ಬದ ಆಚರಣೆಗೂ ಮೊದಲು ತಾಯಿಯನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಬ್ಬ ಆಚರಣೆಗೂ ಮುನ್ನ ತಾಯಿ ಭೇಟಿಗೆ ಮುಂದಾಗಿದ್ದಾರೆ. ತೋಟಕ್ಕೆ ಹೋಗುವ ಮುನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಾಯಿ ಮೀನಮ್ಮ ಆರೋಗ್ಯ ವಿಚಾರಿಸುವುದಕ್ಕೆ ನಟ ದರ್ಶನ್ ಹೋಗಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಸಂಕ್ರಾಂತಿಯ ಆಚರಣೆ ಮಾಡಲಿದ್ದಾರೆ. ಕಾರಣ ಅವರ ನೆಚ್ಚಿನ ಪ್ರಾಣಿಗಳು ಕೂಡ ಅದೇ ಫಾರ್ಮ್ ಹೌಸ್ನಲ್ಲಿ ಇರೋದ್ರಿಂದ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕೋರ್ಟ್ ಹತ್ರ ಅನುಮತಿ ಪಡೆದುಕೊಂಡಿದ್ದವರು. ಇಲ್ಲ ಮೈಸೂರಿಗೆ ಹೋಗಲೇಬೇಕು, ಫಾರ್ಮ್ ಹೌಸಲ್ಲಿ ಈ ರೀತಿ ಮೂಕ ಪ್ರಾಣಿಗಳಿದೆ,
ಹಬ್ಬದ ಆಚರಣೆ ಈ ಎಲ್ಲ ಕಾರಣಗಳನ್ನು ನೀಡಿ ಮತ್ತಷ್ಟು ಅವಕಾಶ ಪಡೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ. ಬಟ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಹೋಗೋಕ್ಕೂ ಮುನ್ನ ತಾಯಿಯನ್ನ ಭೇಟಿಯಾಗಿದ್ದಾರೆ, ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀನಿ, ನಟ ದರ್ಶನ್ ತಾಯಿಯ ಭೇಟಿಗೆ ಹೋಗಿರುವ ದೃಶ್ಯ ಇದು. ಇಲ್ಲಿಂದ ನೇರವಾಗಿ ತಮ್ಮ ಫಾರ್ಮ್ ಹೌಸ್ ಕಡೆಗೆ ಹೋಗ್ತಾರೆ. ಮೊದಲ ಹಬ್ಬ ಇವತ್ತು ಸಂಕ್ರಾಂತಿ, ಜೈಲಿಂದ ಆಚೆ ಬಂದ ಬಳಿಕ, ಹಾಗಾಗಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಸಿಎಂ ಕುರ್ಚಿಗಾಗಿ ಗುದ್ದಾಟ. ಮೊದಲ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಬಟ್ ಹಬ್ಬದ ಆಚರಣೆಗೂ ಮೊದಲು ತಾಯಿಯನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಬ್ಬ ಆಚರಣೆಗೂ ಮುನ್ನ ತಾಯಿ ಭೇಟಿಗೆ ಮುಂದಾಗಿದ್ದಾರೆ. ತೋಟಕ್ಕೆ ಹೋಗುವ ಮುನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಾಯಿ ಮೀನಮ್ಮ ಆರೋಗ್ಯ ವಿಚಾರಿಸುವುದಕ್ಕೆ ನಟ ದರ್ಶನ್ ಹೋಗಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಸಂಕ್ರಾಂತಿಯ ಆಚರಣೆ ಮಾಡಲಿದ್ದಾರೆ. ಕಾರಣ ಅವರ ನೆಚ್ಚಿನ ಪ್ರಾಣಿಗಳು ಕೂಡ ಅದೇ ಫಾರ್ಮ್ ಹೌಸ್ನಲ್ಲಿ ಇರೋದ್ರಿಂದ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕೋರ್ಟ್ ಹತ್ರ ಅನುಮತಿ ಪಡೆದುಕೊಂಡಿದ್ದವರು. ಇಲ್ಲ, ಮೈಸೂರಿಗೆ ಹೋಗಲೇಬೇಕು, ಫಾರ್ಮ್ ಹೌಸಲ್ಲಿ ಈ ರೀತಿ ಮೂಕ ಪ್ರಾಣಿಗಳಿದೆ, ಹಬ್ಬದ ಆಚರಣೆ ಈ ಎಲ್ಲ ಕಾರಣಗಳನ್ನು ನೀಡಿ ಮತ್ತಷ್ಟು ಅವಕಾಶ ಪಡೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ. ಬಟ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಹೋಗೋಕ್ಕೂ ಮುನ್ನ ತಾಯಿಯನ್ನ ಭೇಟಿಯಾಗಿದ್ದಾರೆ, ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀನಿ, ನಟ ದರ್ಶನ್ ತಾಯಿಯ ಭೇಟಿಗೆ ಹೋಗಿರುವ ದೃಶ್ಯ ಇದು. ಇಲ್ಲಿಂದ ನೇರವಾಗಿ ತಮ್ಮ ಫಾರ್ಮ್ ಹೌಸ್ ಕಡೆಗೆ ಹೋಗ್ತಾರೆ. ಮೊದಲ ಹಬ್ಬ ಇವತ್ತು ಸಂಕ್ರಾಂತಿ, ಜೈಲಿಂದ ಆಚೆ ಬಂದ ಬಳಿಕ, ಹಾಗಾಗಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಸಿಎಂ ಕುರ್ಚಿಗಾಗಿ ಗುದ್ದಾಟ. ಮೊದಲ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಬಟ್ ಹಬ್ಬದ ಆಚರಣೆಗೂ ಮೊದಲು ತಾಯಿಯನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಬ್ಬ ಆಚರಣೆಗೂ ಮುನ್ನ ತಾಯಿ ಭೇಟಿಗೆ ಮುಂದಾಗಿದ್ದಾರೆ. ತೋಟಕ್ಕೆ ಹೋಗುವ ಮುನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಾಯಿ ಮೀನಮ್ಮ ಆರೋಗ್ಯ ವಿಚಾರಿಸುವುದಕ್ಕೆ ನಟ ದರ್ಶನ್ ಹೋಗಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಸಂಕ್ರಾಂತಿಯ ಆಚರಣೆ ಮಾಡಲಿದ್ದಾರೆ. ಕಾರಣ ಅವರ ನೆಚ್ಚಿನ ಪ್ರಾಣಿಗಳು ಕೂಡ ಅದೇ ಫಾರ್ಮ್ ಹೌಸ್ನಲ್ಲಿ ಇರೋದ್ರಿಂದ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕೋರ್ಟ್ ಹತ್ರ ಅನುಮತಿ ಪಡೆದುಕೊಂಡಿದ್ದವರು. ಇಲ್ಲ, ಮೈಸೂರಿಗೆ ಹೋಗಲೇಬೇಕು, ಫಾರ್ಮ್ ಹೌಸಲ್ಲಿ ಈ ರೀತಿ ಮೂಕ ಪ್ರಾಣಿಗಳಿದೆ, ಹಬ್ಬದ ಆಚರಣೆ ಈ ಎಲ್ಲ ಕಾರಣಗಳನ್ನು ನೀಡಿ ಮತ್ತಷ್ಟು ಅವಕಾಶ ಪಡೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ. ಬಟ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಹೋಗೋಕ್ಕೂ ಮುನ್ನ ತಾಯಿಯನ್ನ ಭೇಟಿಯಾಗಿದ್ದಾರೆ, ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀನಿ, ನಟ ದರ್ಶನ್ ತಾಯಿಯ ಭೇಟಿಗೆ ಹೋಗಿರುವ ದೃಶ್ಯ ಇದು. ಇಲ್ಲಿಂದ ನೇರವಾಗಿ ತಮ್ಮ ಫಾರ್ಮ್ ಹೌಸ್ ಕಡೆಗೆ ಹೋಗ್ತಾರೆ. ಮೊದಲ ಹಬ್ಬ ಇವತ್ತು ಸಂಕ್ರಾಂತಿ, ಜೈಲಿಂದ ಆಚೆ ಬಂದ ಬಳಿಕ, ಹಾಗಾಗಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ.